ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಮೋಡ ಕವಿದಿದೆ, ತುಂಬ ಚಳಿ ಚಳಿ ಥರ ಇದೆ. ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು, ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. KR ಮಾರ್ಕೆಟ್ ನಮಗೆ ಹತ್ರ. ನಮಗೆ KR ಮಾರ್ಕೆಟ್ ಹತ್ರ, ಶಿವಾಜಿನಗರ ಹತ್ರ, ಮೆಜೆಸ್ಟಿಕ್ ಹತ್ರ, ಎಲ್ಲನೂ ಹತ್ರನೇ. ಏನಾದರೂ ಬೇಕಾದರೆ ಬಸ್ ಹತ್ತೀವಿ, ಹೋಗ್ತೀವಿ. ಹೆಂಗಿದ್ರು ಫ್ರೀ ಬಸ್ಸು. ಹತ್ಬಿಟ್ಟು ಹೋಗ್ಬಿಟ್ಟು ಬಂದುಬಿಡ್ತೀವಿ. ಎಲ್ಲರೂ ಹಂಗೆ ಮಾಡ್ತಾಯಿದ್ದೀವಿ, ಗುಂಪು ಹೋಗ್ತೀವಿ. ಇವತ್ತು ಯಾರೂ ಇಲ್ಲ. ಮನೆಯಲ್ಲೆಲ್ಲ ಖಾಲಿ ಆಗಿತ್ತು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ. ನಮ್ಮನ್ನೆಲ್ಲಿ ತೆಗೆದು ಬಿಡ್ತಾರೋ ಅಂತ ಭಯ ಪಡ್ತಾರೆ ತುಂಬ ಜನ. ತುಂಬ ಟ್ರಾಫಿಕ್ಕು. ವಿಧಾನಸೌಧ. ನಾವು ಮನೆಯಿಂದ ಮಾರ್ಕೆಟ್ಗೆ ಹೋಗೋ ದಾರಿಯಲ್ಲೇ ಸಿಗುತ್ತೆ ನೋಡಿ. ಇದು ಮೇನ್. ಇದು ಇಲ್ಲಿ ಮೊನ್ನೆ ಗೃಹಲಕ್ಷ್ಮಿ ಕೊಡುವಾಗ ಸಿದ್ದರಾಮಯ್ಯನವ್ರು ನಿಂತ್ಕೊಂಡು ಭಾಷಣ ಮಾಡಿರೋ ಜಾಗ ಇದು. ಮೇನ್ ಇದು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಈ ಪಕ್ಕದಲ್ಲಿರೋದು ವಿಕಾಸಸೌಧ. ಇದೆಲ್ಲ ವಿಕಾಸಸೌಧ ನೋಡಿ. ಸ್ಕೂಲ್ ಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗ್ತಾರೆ ವಿಧಾನಸೌಧನ ತೋರಿಸೋದಕ್ಕೆ ಸ್ಕೂಲಿಗಳಿಂದ. ಈ ಆಟೋ ನೋಡಿ, ಈ ಆಟೋ ಮೇಲೆ ಒಂದು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೆಂಟೆನ್ಸು ತುಂಬ ತಮಾಷೆಯಾಗಿತ್ತು ನೋಡಿ. ಚಿನ್ನ ನಿಧಾನಕ್ಕೆ ಬಾ, ಇನ್ನೂ ಲೋನ್ ಕೊಟ್ಟಿಲ್ಲ ಅಂತ ಬರೆದಿದ್ದಾರೆ. ಇದು ಮಾರ್ಕೆಟಲ್ಲಿ ಸೊಪ್ಪು ಮಾರೋದು. ತುಂಬ ಚೀಪಾಗಿ ಸಿಗುತ್ತೆ. ಮಾರ್ಕೆಟ್ ಅಂದರೆ KR ಮಾರ್ಕೆಟು, ಮನೆ ಹತ್ರ ಅಲ್ಲ. ಎಲ್ಲ 5-5 ರೂಪಾಯಿಗೆ ಸೊಪ್ಪು ಸಿಗ್ತಾಯಿತ್ತು. ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಬೇಳೆಕಾಳು ಮಾರಾಟ ಮಾಡೋ ಜಾಗ. ಬೇಳೆಕಾಳೆಲ್ಲ ಬೇಕಾಗಿತ್ತು ಮನೆಗೆ, ಅದಕ್ಕೆ ತೆಗೆದುಕೊತಾ ಇದ್ದೆ. ಏನು ಮಾಮೂಲಿ ಅದೇ ಈಗ ನಾವು ಮನೆ ಹತ್ರ ಯಾವ ರೀತಿ ಚಾರ್ಜ್ ಇದೆಯೋ ಅದೇ ಥರ. ಇದು ಗೋಬಿ ಅಂಗಡಿ. ನೋಡಿ, ಈ ಕಡೆ ತುಂಬ ಇದೆ. ಒಂದು ಸೈಡು ಈ ಅಂಗಡಿ, ಬೇಳೆಕಾಳದ ಅಂಗಡಿ, ತರಕಾರಿದು ಅಂಗಡಿ ಇರುತ್ತೆ. ಒಂದು ಸೈಡು ಬಟ್ಟೆಗಳ ಅಂಗಡಿ ಇರುತ್ತೆ. ಎಲ್ಲ ಕಮ್ಮಿ ರೇಟ್ ಸಿಗೋ ಅಂಗಡಿ ಇರುತ್ತೆ. ಒಂದೊಂದು ಸೈಡು ಮಳೆ ಬರ್ತಾ ಗಂಡು ಮಕ್ಕಳದೇ ಒಂದು ಕಡೆ